ಐತಿಹಾಸಿಕ ಲಾರ್ಡ್ಸ್ ಅಂಗಳದಲ್ಲಿ ನಡೆಯುತ್ತಿರುವ ಮೂರನೇ ಟೆಸ್ಟ್ ಪಂದ್ಯದ ಎರಡನೇ ದಿನ ಚೆಂಡು ಬದಲಾವಣೆಗೆ ಸಂಬಂಧಿಸಿದಂತೆ ಬ್ಯಾಟಿಂಗ್ ದಿಗ್ಗಜ ಸುನಿಲ್ ಗವಾಸ್ಕರ್ ಫೀಲ್ಡ್ ಅಂಪೈರ್ಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂಗ್ಲೆಂಡ್ ತಂಡದ ಇನ್ನಿಂಗ್ಸ್ ವೇಳೆ ಬಳಸಿದ್ದ ಚೆಂಡು ಬಹುಬೇಗ ತನ್ನ ಸ್ವರೂಪವನ್ನ ಕಳೆದುಕೊಂಡಿತ್ತು. ಈ ಕಾರಣದಿಂದ ಭಾರತದ ನಾಯಕ ಶುಭ್ಮನ್ ಗಿಲ್ ಬೇರೆ ಚೆಂಡನ್ನ ಬದಲಿಸಬೇಕೆಂದು ಅಂಪೈರ್ಗಳಿಗೆ ಮನವಿ ಮಾಡಿದ್ರು. ಆದರೆ ನೀಡಿದ್ದ ಬದಲಿ ಚೆಂಡಿನ ಬಗ್ಗೆ ಗಿಲ್ ಹಾಗೂ ಮೊಹಮ್ಮದ್ ಸಿರಾಜ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮೊದಲ ಸೆಷನ್ ನಲ್ಲಿ ಭಾರತ ತಂಡ ಎರಡನೇ ಹೊಸ ಚೆಂಡಿನಲ್ಲಿ 10.4 ಓವರ್ಗಳನ್ನ ಬೌಲ್ ಮಾಡಿತ್ತು. ಈ ವೇಳೆ ಚೆಂಡು ತನ್ನ ಸ್ವರೂಪವನ್ನ ಕಳೆದುಕೊಂಡಿತ್ತು ಹಾಗೂ ನಾಯಕ ಗಿಲ್ ಈ ಚೆಂಡನ್ನ ಬದಲಿಸುವಂತೆ ಅಂಪೈರ್ಗೆ ಮನವಿ ಮಾಡಿದ್ರು. ಅದರಂತೆ ಭಾರತದ ನಾಯಕನ ಮನವಿಯನ್ನ ಸ್ವೀಕರಿಸಿ ರಿಂಗ್ ನಲ್ಲಿ ಚೆಂಡನ್ನ ಇಟ್ಟು ಪರೀಕ್ಷಿಸಿದ್ರು ಹಾಗೂ ಚೆಂಡು ರಿಂಗ್ ಒಳಗೆ ಪ್ರವೇಶಿಸುವಲ್ಲಿ ವಿಫಲವಾಯಿತು. ನಂತರ ಅಂಪೈರ್ ಬೇರೆ ಚೆಂಡನ್ನ ಪಡೆದ್ರು. ಆದರೆ ಬದಲಿ ಚೆಂಡು 10 ಓವರ್ ಆಡಿರುವ ರೀತಿ ಕಾಣುತ್ತಿಲ್ಲ ಎಂದು ಶುಭ್ಮನ್ ಗಿಲ್ ವಾಗ್ವಾದ ನಡೆಸಿದ್ರು.